ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳುವಳಿ ಮಹಾಡ್ ಸತ್ಯಾಗ್ರಹ ನೆನಪಿನಲ್ಲಿ ನಡೆದ ಶೋಷಿತರ ಸಂಘರ್ಷ ಸಮಾವೇಶ ಸುದ್ದಿ. ಬುದ್ಧ ಭಾರತ ನಿರ್ಮಾಣ ನಮ್ಮ ಗುರಿ, ಅಂಬೇಡ್ಕರ್ ವಾದ ನಮ್ಮ ಮಾರ್ಗ. ಮಾವಳ್ಳಿ ಶಂಕರ್. ದೇವನಹಳ್ಳಿ. ಮಹಾಡ್ ಸತ್ಯಾಗ್ರಹವನ್ನು ದಲಿತ ಚಳುವಳಿಯ ಅಡಿಪಾಯದ ಘಟನೆ ಎಂದು ಪ್ರಶಂಸಿಸಲಾಗುತ್ತದೆ. ಇದು ಜಾತಿ ವ್ಯವಸ್ಥೆ, ಸಮುದಾಯದ ಸಾಮೂಹಿಕ ತಿರಸ್ಕರಿಸುವಿಕೆಯನ್ನು ಮತ್ತು ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ಗುರುತಿಸುತ್ತದೆ. ಹಾಗಾಗಿ ಮಹಾಡ್ ಸತ್ಯಾಗ್ರಹ ದಲಿತ ಚಳುವಳಿಯಲ್ಲಿ ಒಂದು ಹೆಗ್ಗುರುತಿನ ಘಟನೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳುವಳಿ ಮಹಾಡ್ ಸತ್ಯಾಗ್ರಹ ನೆನಪಿನಲ್ಲಿ ನಡೆದ ಶೋಷಿತರ ಸಂಘರ್ಷ ಸಮಾವೇಶದಲ್ಲಿ ಹಿರಿಯ ಹೋರಾಟಗಾರ ಎಚ್.ಕೆ. ವೆಂಕಟೇಶಪ್ಪ ಮತ್ತು ಜನಪದ ಹಾಡುಗಾರ್ತಿ ಕೊಯಿರಾ ಮುನಿ ನರಸಮ್ಮನವರ ವೇದಿಕೆಯಲ್ಲಿ ಜ್ಯೋತಿ ಬೆಳಗಿಸಿ ಅವರು ಮಾತನಾಡಿದರು. ಮಾರ್ಚ್ 20, 1927ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ನಲ್ಲಿರುವ ಕೌದರ್ ಟ್ಯಾಂಕ್ನಿಂದ ಕುಡಿಯುವ ನೀರಿಗಾಗಿ ಮಹಾಡ್ ಸತ್ಯಾಗ್ರಹವನ್ನು ಮುನ್ನಡೆಸಿದರು. ಇದು ದಲಿತ ಚಳುವಳಿಯ ಮೂಲ ಹೋರಾಟ, ನೀರಿಗಾಗಿ ಚಳುವಳಿ ಮತ್ತು ಜಾತಿ ವಿನಾಶಕ್ಕೆ ಹೋರಾಟ. ಆದ್ದರಿಂದ ಅವರ ಆಶಯಗಳನ್ನು ಪೂರೈಸಲು, ಮೂಢನಂಬಿಕೆಗಳನ್ನು ಬದಿಗೊತ್ತಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಲು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬನ್ನಿ ಎಂದರು. ದೇವನಹಳ್ಳಿ ತಾಲೂಕು ದಕ್ಷ ಪ್ರಾಮಾಣಿಕ ತಹಶೀಲ್ದಾರ್ ಎಚ್. ಬಾಲಕೃಷ್ಣರವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅರ್ಥಪೂರ್ಣವಾಗಿ ಮಾತನಾಡಿದರು. ಡಿಎಸ್ಎಸ್ ರಾಜ್ಯ ಸಂಘಟನೆ ಸಂಚಾಲಕ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಾರ್ವಜನಿಕವಾಗಿ ಕರೆ, ನೀರನ್ನು ಮುಟ್ಟುವ ಮೂಲಕ ಇದು ಎಲ್ಲರಿಗೂ ಸೇರಿದ್ದು ಎನ್ನುವುದನ್ನು ಸಾರಿ ಹೇಳಿದರು. ಆ ಮೂಲಕ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿದರು. ಭಾರತೀಯ ಸರ್ವರ್ಣೀಯರು ಇಂದಿಗೂ ಅಸ್ಪೃಶ್ಯತೆ ಎಂಬ ಹಳಸನ್ನು ಮೆದುಳಿಗೆ ತುಂಬಿಕೊಂಡು ದೇಶದಾದ್ಯಂತ ಹೋರಾಡುತ್ತಿದ್ದಾರೆ. ಇದಕ್ಕೆ ಈ ದೇಶದಲ್ಲಿ ಸಾವಿರಾರು ವರ್ಷ ಇತಿಹಾಸ ಕೂಡ ಇದೆ. ಇಂದಿಗೂ ಇಲ್ಲಿನ ದಲಿತರು ಆದಿವಾಸಿಗಳನ್ನು ಅವಮಾನಿಸುತ್ತಲೇ ಬಂದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಡಿಎಸ್ಎಸ್ ತಾಲೂಕು ಪ್ರಧಾನ ಸಂಚಾಲಕ, ಸಮಾಜ ಸೇವಕರಾದ ಹತ್ತಿಬೆಲೆ ಪಿ. ನರಸಪ್ಪನವರು ಮಾತನಾಡಿ, ಈ ಹೋರಾಟ ಕೇವಲ ಕುಡಿಯುವ ನೀರಿಗಾಗಿ ಅಲ್ಲ. ನೀರು ಕುಡಿಯುವುದರಿಂದ ನಮಗೆ ಹೆಚ್ಚಿನದನ್ನು ನೀಡುವುದಿಲ್ಲ. ಕುಡಿಯುವ ನೀರಿನ ಹಕ್ಕನ್ನು ಸ್ಥಾಪಿಸಲು ನಾವು ಹೋರಾಡುತ್ತಿದ್ದರೂ ಇದು ನಮ್ಮ ಮಾನವ ಹಕ್ಕುಗಳ ವಿಷಯ. ಸಮಾಜದ ಪುನರ್ ನಿರ್ಮಾಣಕ್ಕಾಗಿ ಊಳಿಗಮಾನ್ಯ ಅಸಮಾನತೆಯ ಆಧಾರದ ಮೇಲೆ ಹಳೆಯ ಸಮಾಜದ ನಿರ್ಮೂಲನೆಗಾಗಿ ಮತ್ತು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಆಧರಿಸಿದ ಹೊಸ ಸಮಾಜದ ಸ್ಥಾಪನೆಗಾಗಿ ಇದನ್ನು ಹೋರಾಡಲಾಯಿತು ಎಂದು ಹೇಳಿದರು. ಸಮಾವೇಶದಲ್ಲಿ ಹಿರಿಯ ಹೋರಾಟಗಾರ ಎಚ್.ಕೆ. ವೆಂಕಟೇಶಪ್ಪ ಮತ್ತು ಜನಪದ ಹಾಡುಗಾರ್ತಿ ಕೊಯಿರಾ ಮುನಿಸರಮ್ಮ ಅವರಿಗೆ ಗೌರವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಕುಟುಂಬಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳಗಿ, ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟದ ಸಂಯೋಜಕರಾದ ಚಂದ್ರಪ್ಪ ಎಂ. ಮಿಂಡ್ಲುಮನಿ, ಕಲಾ ಮಂಡಳಿಯ ಮೂರ್ತಿ ಬಿಸ್ನಹಳ್ಳಿ, ರವೀಂದ್ರ ಹೊಸಕೋಟೆ, ವಿಭಾಗೀಯ ಸಂಘಟನಾ ಸಂಚಾಲಕರಾದ ಕೆ.ಆರ್. ಮುನಿಯಪ್ಪ, ಜಿಲ್ಲಾ ಪ್ರಧಾನ ಸಂಚಾಲಕರಾದ ಕೊರಳೂರು ಶ್ರೀನಿವಾಸ್, ಎಂ. ತಿಮ್ಮರಾಯಪ್ಪ, ರಮೇಶ್ ಪಿ.ಎಂ. ಚಿನ್ನಸ್ವಾಮಿ, ದಲಿತ ಮುಖಂಡರುಗಳಾದ ಜನಕಮಣಿ, ಕೊಯಿರಾ ನಾಗರಾಜ್, ಮುರುಗೇಶ್, ಅಂಬರೀಶ್, ವೆಂಕಟೇಶ್, ಚಂದ್ರಪ್ಪ, ಶ್ಯಾಮಲಾ, ವಿದ್ಯಾರಾಣಿ ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಸಮುದಾಯದ ಮುಖಂಡರು, ಸಮುದಾಯದವರು ಇನ್ನಿತರರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಚರಣ್ ಜೊತೆ ರಾಜು ಅಗಸ್ತ್ಯ, ಬೂದಿಗೆರೆ, ಎಂಎಂಕೆ ನ್ಯೂಸ್, ದೇವನಹಳ್ಳಿ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ 9353736062.